ಆತ್ಮೀಯ ವೀಕ್ಷಕರೇ, ಯುವ ನಿಧಿ ಫಲಾನುಭವಿಗಳಿಗೆ ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಮಾಡಿಸ್ಬೇಕು, ಕೆಲವೊಂದಿಷ್ಟು ತೊಂದರೆಗಳಾಗ್ತಾ ಇತ್ತು, ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದರ ಜೊತೆಗೆ ಡಿಸೆಂಬರ್ ತಿಂಗಳ ಹಣ ಯಾವಾಗ ಬರುತ್ತೆ, DBTಯಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ, ಇದೇ ತಿಂಗಳು 31ನೇ ತಾರೀಕು ಒಳಗಡೆ ಬರುತ್ತೋ ಇಲ್ಲೋ ಅಂತೇಳಿ ಕಮೆಂಟ್ ಮಾಡಿದರೆ ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಜನವರಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ UG PG ಅಂತ ಕೇಳ್ತಾ ಇದೆ, ಮತ್ತು ಕೆಲವೊಂದು ಟೋಟಲ್ ಮಾರ್ಕ್ಸ್ ಕೇಳ್ತಾ ಇದೆ. ಸೆಲ್ಫ್ ಡಿಕ್ಲರೇಷನ್ ಮಾಡ್ಸಕ್ಕೆ ಬರ್ತಾ ಇಲ್ಲ, ಕೆಲವೊಬ್ಬರಿಗೆ ಆಧಾರ್ ಅಥೆಂಟಿಕೇಶನ್ ಆಗ್ತಾ ಇಲ್ಲ ಅಂತ ಕೂಡ ಕೇಳಿದ್ರಿ. ಯಾರಿಗೆಲ್ಲ ಆಧಾರ್ ಅಥೆಂಟಿಕೇಶನ್ ಆಗ್ತಾ ಇಲ್ಲ ನೋಡಿ ಸ್ನೇಹಿತರೆ, ನೀವು ಒಂದ್ಸಲ ಸೈಬರ್ ಸೆಂಟ್ರಲ್ಲಿ ಒಂದ್ಸಲ ಚೆಕ್ ಮಾಡಿಸಿ. ಬಟ್ ಆಗಿಲ್ಲ ಅಂದರೆ ನಿಮ್ದು ಇನ್ನು ಮುಂದೆ ಸೆಲ್ಫ್ ಡಿಕ್ಲರೇಷನ್ ಆಗೋದಿಲ್ಲ, ಇವನಿದೆ ಹಣ ಬಂದಾಗಿದೆ ಅಂತ ಅರ್ಥ. ಇದು ಒಂದು ಅಪ್ಡೇಟು. ಯಾಕಂದರೆ ಕೆಲವೊಬ್ಬರಿಗೆ GST ಪೇಯರ್ ಅಂತ ಕೂಡ ಬರ್ತಾ ಇದೆ. ಯಾಕಂದರೆ ಇವ್ರದ್ದು ಏನಿದೆಯಲ್ಲ 2 ವರ್ಷ ಕಂಪ್ಲೀಟ್ ಆಗಿದೆ, 2 ವರ್ಷ ಕಂಪ್ಲೀಟ್ ಆಗಿಲ್ಲ ಅಂದರೆ ನೀವು ಯುವ ನಿಧಿ ಆಫೀಸ್ಗೆ ಭೇಟಿ ನೀಡಿ ಒಂದ್ಸಲ ಅಲ್ಲಿಂದ ಸಲಹೆಯನ್ನು ತಗೊಳ್ಳುವಂಥದ್ದು ನನ್ನ. ಯಾಕಂದರೆ ಈಗಾಗಲೇ 2 ವರ್ಷ ಕಂಪ್ಲೀಟ್ ಆದವರಿಗೆ ಯುವ ನಿಧಿ ಹಣ ಸ್ಟಾಪ್ ಆಗ್ತಾ ಇದೆ. ಯಾಕಂದರೆ ಕೆಲವೊಬ್ಬರಿಗೆ ಇನ್ನೂ 3 ತಿಂಗಳ ಅಮೌಂಟ್ ಬಂದಿಲ್ಲ, ಕೆಲವೊಬ್ಬರಿಗೆ ಡಿಸೆಂಬರ್ ತಿಂಗಳ ಅಮೌಂಟು ಕೂಡ ಬಂದಿಲ್ಲ. ಬಟ್ ಸ್ಟಾಪ್ ಆಗುತ್ತೆ ಅಂತೇಳಿ ಎಲ್ಲಿ ಅಪ್ಡೇಟ್ ಕೊಟ್ಟಿಲ್ಲ ಸ್ನೇಹಿತರೆ. ಕೆಲವೊಬ್ಬರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕೆ ಬರ್ತಾ ಇಲ್ವಲ್ಲ, ಇದರ ಆಧಾರದ ಮೇಲೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬೋದು ಒಂದು. ಮತ್ತು ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಏನಿದೆಯಲ್ಲ, ನಿಮ್ಗೇನು ತೊಂದರೆ ಇಲ್ಲ ಅಂದರೆ ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಅಂದರೆ ಅಲ್ಲಿ ಏನೇನೆಲ್ಲ ರೆಡ್ ಇಂಕಲ್ಲಿ ಕೇಳುತ್ತೋ ಅದನ್ನು ಮಾತ್ರ ಫಿಲ್ ಮಾಡಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ ಸೆಲ್ಫ್ ಡಿಕ್ಲರೇಷನ್ ಬರ್ತಾ ಇದೆ. ಯಾಕಂದರೆ ನಂದು ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದೆ ಇವತ್ತು ಮಾರ್ನಿಂಗು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವುದೆಲ್ಲ ರೆಡ್ ಇಂಕಲ್ಲಿ ತೋರಿಸುತ್ತೋ, ನಿಮ್ಗೆ ಯಾವುದ್ರ ಬಗ್ಗೆ ಗೊತ್ತಿದೆ, UG PG ಅಂತಿದ್ರೆ ಅದನ್ನೆಲ್ಲ ಬಿಟ್ಟುಬಿಡಿ. ಮಾರ್ಕ್ಸು ಏನಾದರೂ ಕೇಳ್ತಾ ಇದ್ರೆ, ಯಾಕಂದರೆ ಅದು ಯಾವುದು ಕಂಪ್ಲೀಟ್ ಆಗಿಲ್ಲ ನಮ್ಮದು. ಕಂಪ್ಲೀಟ್ ಆದವರು ಎಂಟ್ರಿ ಮಾಡಲಿ, ಅದಕ್ಕೇನು ತೊಂದರೆ ಇಲ್ಲ. ಕಂಪ್ಲೀಟ್ ಆಗದೇ ಇರೋರು ಅದನ್ನಾಗೆ ಖಾಲಿ ಬಿಟ್ಟು ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸಿ. ಕೆಲವೊಬ್ಬರಿಗೆ ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗ್ತಾ ಇಲ್ಲ ಅಂತೇಳಿ ಕಮೆಂಟ್ ಮಾಡಿದರೆ, ಇವ್ರೇನಿದ್ದೀರಲ್ಲ ಸ್ನೇಹಿತರೆ, ಆಧಾರ್ ಡೀಟೇಲ್ಸ್ ಏನಾದರೂ ಫ್ಲಕ್ಚ್ ಆಗ್ತಾ ಇಲ್ಲ ಅಂದರೆ ಡಿಸೆಂಬರ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಆಗಿರಬೇಕು. ಒಂದು ಡಿಸೆಂಬರ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಆಗಿದ್ದರೆ ನಿಮಗೆ ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಕೂಡ ಆಗುತ್ತೆ. ಬಟ್ ಜನವರಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ನೀವೇನಾದರೂ ಮಾಡಿಸ್ಬೇಕು ಅಂತ ಇದ್ದರೆ ಅಲ್ಲಿ ಆಧಾರ್ ಡೀಟೇಲ್ಸು ನಿಮಗೆ ಫ್ಲಕ್ಚ್ ಆಗ್ತಾ ಇಲ್ಲ. ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗ್ತಾ ಇಲ್ಲ ಅಂದರೆ ನೀವು ತಿಳ್ಕೊಳ್ಳಿ, ನಿಮಗೆ ಇನ್ನು ಮುಂದೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಬಂದಿರತಕ್ಕಂಥ ಯುವ ನಿಧಿ ಕಡೆಯಿಂದ ಅಪ್ಡೇಟು. ಮತ್ತು ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ಕೇಳಿದಾಗ ಅವ್ರು ಹೇಳಿರುವಂಥದ್ದು ಏನು ಅಂದರೆ, ಈಗಾಗಲೇ ಯುವ ನಿಧಿ ಫಲಾನುಭವಿಗಳಿಗೆ 2 ವರ್ಷ ಯಾರ್ದು ಕಂಪ್ಲೀಟ್ ಆಗಿದೆಯಲ್ಲ ಇವರ ಅರ್ಜಿಗಳನ್ನು ಬಂದ್ ಮಾಡ್ತಾ ಇದ್ದೀವಿ, ಮತ್ತೆ ಹೊಸ ಅರ್ಜಿ ಏನು ಆಗ್ತಾ ಇದ್ದೀರಲ್ಲ ಇವುಗಳನ್ನು ನಾವು ಆಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಗೆ ಹಳೆ ಅರ್ಜಿಗಳಿಗೆ ಎಲ್ಲವೂ ಕ್ಯಾನ್ಸಲ್ ಮಾಡ್ತಾರಂತೆ. ಬಟ್ ಇನ್ನೂ ಕ್ಯಾನ್ಸಲ್ ಇಂಥ ಲಿಸ್ಟು ಇಷ್ಟು ಕ್ಯಾನ್ಸಲ್ ಆಗಿದ್ದಾವೆ ಅಂತೇಳಿ ಯಾವುದೇ ನಮಗೆ ಮೇಲ್ ಬಂದಿಲ್ಲ. ಅದ್ರ ಬಗ್ಗೆ ಲಿಸ್ಟ್ ಏನಾದರೂ ಬಂದರೆ ನಾವು ಯುವ ನಿಧಿ ಪೋರ್ಟಲಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ. ಡಿಸೆಂಬರ್ ತಿಂಗಳ ಅಮೌಂಟಿನ ಅಪ್ಡೇಟ್ ಬಗ್ಗೆ ಹೇಳೋದಾದರೆ DBTಯಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ ಸ್ನೇಹಿತರೆ. ಬಟ್ DBTಯಲ್ಲಿ ಚೇಂಜಸ್ ಆಗಿದ್ದರೆ, DBT ಫುಷುಡ್ ಅಂತ ಇದ್ದರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ಯುವ ನಿಧಿ ಹಣ ಯುವ ನಿಧಿ ಫಲಾನುಭವಿಗಳ ಖಾತೆಗೆ ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟು ಕ್ರೆಡಿಟ್ ಆಗುತ್ತೆ. ಬಟ್ ಇನ್ನು DBTಯಲ್ಲಿ ಯಾವುದೇ ಸ್ಟೇಟಸ್ ಚೇಂಜ್ ಆಗಿಲ್ಲ. ಬಟ್ ಚೇಂಜ್ ಆದರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.